ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಲಾಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಆಳ್ವಾಸ್ ಕಾಲೇಜು, ಮೂಡಬಿದ್ರೆ. ಇಲ್ಲಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲ ಕೇಳುಗರಿಗೂ ಹೃದಯಪೂರ್ವಕ ಸ್ವಾಗತಗಳು. ನಾವು ಆಳ್ವಾಸ್ ಕಾಲೇಜಿನ ಪರವಾಗಿ ನಿಮ್ಮೆಲ್ಲರನ್ನು ಈ ವಿಶೇಷ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಇಂದು ನಾವು ನಿಮ್ಮ ಮುಂದೆ ಇಡುತ್ತಿರುವ ವಿಷಯವೇನೆಂದರೆ, ಇಂದಿನ ಕಾಲದಲ್ಲಿ ಬಹುದೊಡ್ಡ ಸಮಸ್ಯೆಯಾಗಿ ನಿಂತಿರುವ ಚಟಗಳು. ನಾವು ನಮ್ಮ ಚಟಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳದಿದ್ದರೆ ಚಟ ನಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತದೆ. ಅದೇ ಈಗಿನ ಕಾಲದಲ್ಲಿ ಆಗುತ್ತಿರುವ ದುರ್ವಿಧಿ. ಬದುಕಿನಲ್ಲಿ ಸುಖ ದುಃಖಗಳು ಸಹಜ, ಅದರಲ್ಲೂ ಯೌವನ ಜೀವನದಲ್ಲಿ ಅದು ತೀರಾ ಸಹಜ. ಅದನ್ನು ಎದುರಿಸುವವನೇ ಅಲ್ಲವೇ ನಿಜವಾದ ಮನುಷ್ಯ. ಈ ಕಥೆ ಒಬ್ಬ ಹುಡುಗನ ಜೀವನ ಒಂದೇ ಅಲ್ಲ, ಅವನ ಮನೆ, ಪೋಷಕರು ಹಾಗೂ ಇಡೀ ಸಮಾಜಕ್ಕೆ ಹೇಗೆ ಹಾಳು ಮಾಡುತ್ತದೆ ಎಂಬುದರ ಬಗ್ಗೆ ಆಗಿದೆ. ಈ ಕಥೆ ಬರೀ ಮನೋರಂಜನೆಗಾಗಿ ಮಾಡಿರುವ ನಾಟಕವಲ್ಲ, ಪ್ರತಿಯೊಬ್ಬ ಯುವಕರನ್ನು ಎಚ್ಚರಿಸಲು ಮಾಡಿರುವ ಒಂದು ಸಂದೇಶ. ವ್ಯಸನ ತಡೆಯುವುದು ಕೇವಲ ಪೊಲೀಸ್ ಅಥವಾ ಡಾಕ್ಟರ್ನ ಕೆಲಸವಲ್ಲ, ಇದು ಪ್ರತಿ ಓದುಗರ, ಶಿಕ್ಷಕರ, ಸ್ನೇಹಿತರ ಹಾಗೂ ಇಡೀ ಸಮಾಜದ ಕರ್ತವ್ಯ. ಈ ಕಥೆಯನ್ನು ಪ್ರತಿ ಯುವಕನೂ ಕೇಳಲಿ, ಪ್ರತಿ ಯುವತಿಯೂ ಅರ್ಥ ಮಾಡಿಕೊಳ್ಳಲಿ, ಪ್ರತಿ ಪೋಷಕರಿಗೂ ಈ ಕಥೆ ಒಂದು ದಾರಿದೀಪವಾಗಲಿ. ಆದರೆ ಕೇಳುವ ಮೊದಲು ಇವತ್ತಿನ ರೇಡಿಯೋ ಕಾರ್ಯಕ್ರಮದ ಉದ್ದೇಶ ಒಂದೇ. ಜೀವನ ಒಂದು ಸುಂದರವಾದ ಪ್ರಯಾಣ, ಆದರೆ ಒಂದೇ ಒಂದು ತಪ್ಪು, ಸ್ನೇಹ ಅಥವಾ ಒಂದು ವ್ಯಸನ ಆ ಪ್ರಯಾಣವನ್ನು ಅರ್ಧದಲ್ಲೇ ನಿಲ್ಲಿಸಬಹುದು. ಇನ್ನೂ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಕಥೆಯನ್ನು ಆರಂಭಿಸೋಣ. ಈಗ ಪಾತ್ರ ಪರಿಚಯ. ನನ್ನ ಹೆಸರು ಗಗನ್ ಶರ್ಮಾ, ಇವತ್ತಿನ ಕಥೆಯ ನಿರೂಪಕ. ಯುವಕನಾಗಿ ಪಾತ್ರ ಮಾಡುತ್ತಿರುವವರು ರಘುಪತಿ ಭಟ್, ಹಾಗೆ ಅಮ್ಮನಾಗಿ ಪಾತ್ರ ಮಾಡುತ್ತಿರುವವರು ಚೈತ್ರಾ ಕುಲಾಲ್, ಸ್ನೇಹಿತ ಹಾಗೂ ಸಾಲಗಾರನಾಗಿ ಪಾತ್ರ ಮಾಡುತ್ತಿರುವವರು ನಾಗರಾಜ್ ಶೆಟ್ಟಿ, ಶಿಕ್ಷಕಿಯಾಗಿ ಪಾತ್ರ ಮಾಡುತ್ತಿರುವವರು ಸಿಂಧು ಅವರು, ಹಾಗೆ ಪ್ರಾಂಶುಪಾಲರಾಗಿ ಪಾತ್ರ ಮಾಡುತ್ತಿರುವವರು ದಕ್ಷ ಅವರು. ನಿಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡು ಕೇಳಿ. ಪ್ರತಿ ಕಥೆಯಲ್ಲೂ ಒಂದು ಸತ್ಯ, ಪ್ರತಿ ಸತ್ಯದಲ್ಲೂ ಒಂದು ಪಾಠ, ಪ್ರತಿ ಪಾಠದಲ್ಲೂ ಒಂದು ಬದುಕು ಬದಲಾಯಿಸುವ ಶಕ್ತಿ ಇದೆ. ತರುಣ್, ಎದ್ಬಾ ಮಗ್ನೆ, ಇವತ್ತು ನಿನ್ನ ಮೊದಲನೇ ಕಾಲೇಜ್ ದಿನ. ಎಲ್ಲ ಒಳ್ಳೇದಾಗ್ಲಿ, ಎಲ್ಲವೂ ಒಳ್ಳೇದೇ ಆಗುತ್ತೆ. ದೇವ್ರಿದ್ದಾನೆ. ಒಂದು ನೆನ್ಪಿಟ್ಕೋ ಮಗ, ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಬೇಡ, ಹಾಗೆ ನೀನು ಯಾವುದೂ ಕೆಟ್ಟದ್ದು ಕಲಿಬೇಡ. ಅಮ್ಮ, ನೀವು ಹೇಳ್ದಾಗೆ ನಾನು ಏನೂ ಕೆಟ್ಟದ್ದು ಮಾಡಲ್ಲಮ್ಮ, ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಸರಿ, ಹಾಗಿದ್ರೆ ಹೋಗಿ ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಜೀವನ ಮಾಡು ಮಗ. ನಿನಗೆ ಅಪ್ಪ ಇಲ್ಲ ಅನ್ನೋದು ಒಂದು ನೆನ್ಪಿಟ್ಕೋ. ನಿನಗೆ ಹುಟ್ಟಿನಿಂದ ಎಲ್ಲನೂ ನಾನೇ ನೋಡ್ಕೊಂಡಿದ್ದೇನೆ, ನೆನ್ಪಿಟ್ಕೋ. ಸರಿ ಅಮ್ಮ, ಗೊತ್ತಾಯಿತು. ನೀವು ಮತ್ತೆ ನಾನು ಇಲ್ಲ ಅಂತ ಅಳೋಕೆ ಹೋಗಬೇಡಿ, ನಾನು ಹೋಗಿ ಬರ್ತೀನಿ. ಮತ್ತು ನೀವೇನು ಟೆನ್ಷನ್ ತೊಗೊಳ್ಬೇಡಿ. ಕಾಲೇಜಿಗೆ ಹೋಗಿ ಒಂದು ಒಳ್ಳೆ ಹೆಸರು ತಗೊಂಡು ಒಂದು ಒಳ್ಳೆ ಕೆಲಸ ತೊಗೊಂಡು ಬರ್ತೀನಿ. ನಾನು ಹೋಗಿ ಬರ್ತೀನಮ್ಮ, ಬಾಯ್ ಬಾಯ್. ತರುಣನಿಗೆ ಹೊಸ ಕಾಲೇಜು, ಹೊಸ ಜಾಗ, ಹೊಸ ವಾತಾವರಣ, ಇದು ಎಲ್ಲವೂ ತರುಣನಿಗೆ ಜೀವನದ ಮೊದಲನೆಯ ಪುಟ. ಇನ್ನೊಂದು 3 ವರ್ಷ ಆರಾಮಾಗಿ ಕಳಿಬೋದು. ಹೊಸ ಜನ, ಹೊಸ ಜಾಗ, ಈ ಹೊಸ ಕಾಲೇಜಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡು ಒಂದು ಒಳ್ಳೆ ಜಾಬ್ ತಗೊಂಡು ಅಮ್ಮನಿಗೆ ಖುಷಿ ಆಗೋ ಥರ ಏನಾದರೂ ಒಂದು ಮಾಡಬೇಕು. ಹೀಗೆ ತರುಣ್ ಅವನೊಳಗೆ ಅವನು ಮಾತಾಡ್ಕೊಳ್ತಾ ಕಾಲೇಜಲ್ಲಿ ಕುಳಿತಿರ್ತಾನೆ. ಆಗ ಅವನ ಹೊಸ ಕ್ಲಾಸ್ಮೇಟ್ ಬಂದು ಅವನನ್ನು ಮಾತನಾಡಿಸ್ತಾ ಇರ್ತಾನೆ. ವೆಲ್ಕಮ್ ಟು ದ ಕಾಲೇಜ್. ಹೇಗಿದ್ಯಾ? ನಿನ್ನ ಹೆಸರೇನು? ನನ್ನ ಹೆಸರು ತರುಣ್ ಅಂತ ಅಣ್ಣ. ನಿಮ್ಮ ಹೆಸರೇನು? ನನ್ನ ಹೆಸರಾ ನಾಗರಾಜ್ ಅಂತ. ನೀನು PUC ಎಲ್ಲಿ ಮಾಡಿರೋದು? ಹಾಗೆ ನಿನಗೆ ಈ ಊರು ಹೇಗೆ ಅನಿಸ್ತಿದೆ? ಎಲ್ಲ ಚೆನ್ನಾಗಿದೆಯೇ? ಹಾಂ, ತುಂಬ ಚೆನ್ನಾಗಿದೆ ಅಣ್ಣ. ಎಲ್ಲರೂ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನು ಮುಂದೆ ನೋಡಬೇಕು ಹೇಗಾಗುತ್ತೆ ಅಂತ. ಹೌದಾ ಬ್ರೋ, ಎಲ್ಲದೂ ಒಳ್ಳೇದಾಗತ್ತೆ. ನೀವಿಲ್ಲಿ ಎಲ್ಲಿ ಸ್ಟೇ ಆಗ್ತಿದ್ದೀರಾ? ಅಣ್ಣ, ನಾನು ಇಲ್ಲೇ ಹತ್ತಿರದಲ್ಲಿ ನಮ್ಮ ಸಂಬಂಧಿಕರು ಒಂದು PG ಹೇಳಿದ್ರಣ್ಣ, ನಾನು ಅಲ್ಲೇ ಇರ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ನಾನಿಲ್ಲೇ ರೂಮ್ ಮಾಡ್ಕೊಂಡಿದ್ದೀನಿ. ನಿಂಗೆಲ್ಲರೂ ಸಮಯ ಇದ್ದಾಗ ಬಂದು ಹೋಗ್ತಾ ಇರು. ಖಂಡಿತ ಖಂಡಿತ ಅಣ್ಣ, ಬಂದೇ ಬರ್ತೀನಿ. ನನಗೆ ಈ ಊರಲ್ಲಿ ಬೇರೆ ಯಾರೂ ಸ್ನೇಹಿತರು ಇಲ್ಲ. ನನಗೆ ಯಾವಾಗಾದರೂ ಬೇಜಾರಾದರೆ ನಾನು ನಿಮ್ಮ ಮನೆಗೆ ಬಂದಿರ್ತೀನಿ. ಹೀಗೆ ಹೇಳುತ್ತಾ ತರುಣ್ ಒಂದು ದಿನ ಫ್ರೆಂಡ್ ರೂಮ್ ಹತ್ರ ಹೋಗಿರ್ತಾನೆ. ಹೊಸ ಜಾಗ, ಅವನಿಗೆ ಫಸ್ಟು ಲೊಕೇಶನ್ ಗೊತ್ತಿರಲಿಲ್ಲ. ಆಗ ತರುಣ್ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳ್ತಾನೆ, ಹಲೋ ಅಣ್ಣ, ನಾನು ನೀವು ಕಳಿಸಿರೋ ಲೊಕೇಶನ್ ಹತ್ತಿರ ಇದ್ದೀನಿ. ನನಗೆ ಇಲ್ಲಿ ಯಾವ ಮನೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೋದಾ? ಓಕೆ ಬ್ರೋ, ಬರ್ತೀನಿ.
ಅಲ್ಲೇ ಇರು, ನೀನು ಬ್ಯಾಂಕ್ ಹತ್ರ ಇದೆಯಾ ತಾನೆ? ನಾನು ಅಲ್ಲಿಗೆ ಬರ್ತೀನಿ, 5 ನಿಮಿಷ ಅಲ್ಲೇ ಇರು. ಬ್ರೋ, ಇದೇ ಪಕ್ಕದ ಬಿಲ್ಡಿಂಗಲ್ಲಿರೋದು ನಮ್ಮ ರೂಮು. ಓ ಅಣ್ಣ, ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ. ನೀವು ಎಷ್ಟು ರೆಂಟ್ ಕಟ್ತಿದ್ದೀರಾ ಇದಕ್ಕೆ? ನಾನಂತೂ 8,000 ರೂಪಾಯಿ ಕೊಡ್ತಾಯಿದ್ದೀನಿ ನಮ್ಮ ರೂಮಿಗೆ. ಒಂದು ಒಳ್ಳೆ ಊಟ ಸಿಗಲ್ಲ. ಆ ರೂಮ್ ನೋಡೋದಕ್ಕೂ ತುಂಬ ಹೊಲಸಾಗಿದೆ. ನಿಮ್ಗೆ ಎಷ್ಟು ಬಿತ್ತು ಅಣ್ಣ ಈ ರೂಮು? ನಾನಿಲ್ಲಿ ಬರೀ 2,000 ರೂಪಾಯಿ ಕೊಡ್ತಿದ್ದೀನಿ. ಆದರೆ ಒಂದು ಕಂಡೀಷನ್ ಏನಂದರೆ, ಊಟ ತಿಂಡಿ ಎಲ್ಲ ನಾವೇ ಮಾಡ್ಕೋಬೇಕು. ಹಾಗಂತ ನಮಗೆ ಇಲ್ಲಿ ಏನು ರೆಸ್ಟ್ರಿಕ್ಷನ್ ಏನೂ ಇರೋದಿಲ್ಲ. ನಾವು ನಮ್ಮ ಪಾಡಿಗೆ ಹೇಗೆ ಬೇಕಾದರೂ ಇರ್ಬೋದು. ಅಣ್ಣ ಆಗಲಿ, ನಿಮ್ಮನ್ನು ನೋಡಿ ಖುಷಿಯಾಗುತ್ತೆ. ಒಳ್ಳೆ ಮನೇಲಿದ್ದೀರಾ. ನಿಮಗೆ ಬೇಕಾಗಿದ್ದು ಮಾಡ್ಕೊಂಡು ತಿಂತೀರಾ, ನಿಮಗೆ ಬೇಕಾದಾಗ ಹೊರಗಡೆ ಹೋಗಿ ಬರ್ತೀರಾ. ಆದರೆ ಎಲ್ಲರ ಜೀವನ ಈ ಥರ ಖುಷಿಯಾಗಿರಲ್ಲ ಅಲ್ವಣ್ಣ? ಅದು ಹೌದು ಬ್ರೋ, ಆದರೆ ಎಲ್ಲರ ಜೀವನ ಹೀಗಿರಲ್ಲ. ನಾವು ಹಿಂಗೇನು ಇದೆ ಅದನ್ನು ನಾವು ಖುಷಿಯಾಗಿರಬೇಕು. ಅದು ಹೌದಣ್ಣ. ಯಾವಾಗಲೂ ತುಂಬ ಬೇಜಾರಾದರೆ ಅಥವಾ ನನಗೆ ಮಾತಾಡಬೇಕು ಅಂತ ಅನಿಸ್ದಾಗ ನಿಮ್ಮ ಮನೆಗೆ ಬರ್ಬೋದಣ್ಣ ನಾನು? ಖಂಡಿತ ಬನ್ನಿ, ಇದು ನಿಮ್ಮ ಮನೆನೇ ಅಂದ್ಕೊಳ್ಳಿ. ಸರಿ, ಥ್ಯಾಂಕ್ ಯು ಅಣ್ಣ. ನೀವು ತುಂಬ ಸಪೋರ್ಟ್ ಮಾಡ್ತೀರಾ. ನನಗೆ ಇದು ಹೊಸ ಜಾಗ ಅಲ್ವಾ, ಇಲ್ಲಿ ಯಾರೂ ಪರಿಚಯ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರನೇ ಬರ್ತೀನಿ. ಸರಿ, ನಾನು ಹೋಗಿ ಬರ್ತೀನಿ. ಬಾಯ್ ಅಣ್ಣ. ಹೀಗೆ ಇವರ ಸಂಬಂಧ ಮುಂದುವರಿಯುತ್ತಾ ಹೋಗುತ್ತದೆ. ಹೀಗೆ ಮಾತನಾಡುತ್ತಾ ಅವರು ಫ್ರೆಂಡಿಂದ ತುಂಬ ಕ್ಲೋಸ್ ಆಗ್ತಾರೆ. ಪ್ರತಿಯೊಂದು ವಿಷಯವನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಏನೇ ಆಗಲಿ ತರುಣ್ ಅವನ ಫ್ರೆಂಡಿಗೆ ಹೇಳ್ತಾ ಇರ್ತಾನೆ, ಫ್ರೆಂಡ್ ಅವನ ತರುಣಿಗೆ ಹೇಳ್ತಾ ಇರ್ತಾನೆ. ಹೀಗೆ ಎಲ್ಲದೂ ಒಳ್ಳೆಯದಾಗುತ್ತಾ ಹೋಗ್ತಾ ಇರುತ್ತೆ. ಆದರೆ ಒಂದು ದಿನ, ಅಣ್ಣ ಯಾಕೋ ಗೊತ್ತಿಲ್ಲ, ಇವತ್ತು ಕಾಲೇಜಲ್ಲಿ ಎಲ್ಲರೂ ಸಿಟ್ಟಲ್ಲೇ ಇದ್ದಾರೆ. ಎಲ್ಲ ಟೀಚರ್ಗಳು ಕ್ಲಾಸಿಗೆ ಬಂದು ಬೈತಾ ಇದ್ದಾರೆ. ಒಬ್ಬರು ಅರ್ಥನೇ ಮಾಡ್ಕೊಡಲ್ಲ. ನನಗೆ ತುಂಬ ಬೇಜಾರಾಯಿತು. ಯಾರು ನೋಡಿದ್ರು ನಿನಗೆ ಇಂಗ್ಲೀಷ್ ಬರಲ್ಲ, ನೀನು ಓದೋದ್ರಲ್ಲಿ ಹುಷಾರಾಗಿಲ್ಲ, ನಿನ್ನ ಅಪ್ಪ ಅಮ್ಮ ನಿನ್ನ ಇಲ್ಲಿ ಕಳಿಸಿದ್ದಾರೆ, ನೀನು ಹಣ ವೇಸ್ಟ್ ಮಾಡ್ತಿದ್ಯಾ, ಎಲ್ಲ ಹೀಗೆ ಬೈತಾನೇ ಇದ್ದಾರೆ. ನನಗಂತೂ ಬೇಜಾರೇ ಆಗೋಯ್ತು. ಅವ್ರು ಒಂದು ಚೂರು ಅರ್ಥ ಮಾಡ್ಕೊಳಲ್ವ, ನಾವು ಹಳ್ಳಿಯಿಂದ ಬಂದವರು, ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ. ನನಗಂತೂ ಈ ಸರ್ಟಿಫಿಕೇಟ್ ತೊಗೊಂಡು ಹೋಗೋದು ಅನ್ನೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ನನಗೇನು ಅರ್ಥನೇ ಆಗ್ತಿಲ್ಲ ಅಣ್ಣ. ಅಲ್ಲ, ಈ ಒಂದು ಸರ್ಟಿಫಿಕೇಟ್ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತಾ? ಏನು ಅಂತಲೇ ಅರ್ಥ ಆಗಲ್ಲ. ಒಂದು ದೊಡ್ಡ ಫ್ರಾಡು ಅನಿಸುತ್ತೆ ಈ ಕಾಲೇಜು. ಬರೀ ದುಡ್ಡು ಮಾಡೋದಕ್ಕೆ ಇರೋದು ಅನಿಸುತ್ತೆ. ಬ್ರೋ, ಆ ಥರ ಏನಿಲ್ಲ ಬ್ರೋ. ಅದೆಲ್ಲ ಕಾಲೇಜ್ ಲೈಫಲ್ಲಿ ಸಂತೋಷ ದುಃಖ ಎರಡೂ ಆಗಲೇಬೇಕು. ಈಗ ಮೇಡಮ್ ಬೈದ್ರು ಅಂತ ನೀನು ಬೇಜಾರು ಮಾಡ್ಕೋಬಾರ್ದು. ಮೇಡಮ್ ಬೇರೆಯವ್ರ ಮೇಲೆ ಇರೋ ಕೋಪನ ನಿನ್ನ ಮೇಲೆ ಹಾಕ್ತಾರೆ. ಅದಕ್ಕೆ ನೀ ತಲೆ ಕೆಡ್ಸ್ಕೋಬಾರ್ದು. ಅಣ್ಣ, ನೀವು ಹೇಳೋದು ಸರಿನೇ ಅಣ್ಣ. ಆದರೆ ನಿಮ್ಗೆ ಯಾವಾಗಾದ್ರೂ ಟೀಚರ್ ಬೈದರೆ ನಿಮಗೆ ಬೇಜಾರಾಗಲ್ವ ಅಣ್ಣ? ನೀವೇನು ಮಾಡ್ತೀರಾಗ? ನಾನು ಅವಾಗ ತಲೆನೇ ಕೆಡ್ಸ್ಕೊಳ್ಳಲ್ಲ. ಕಾಲೇಜಲ್ಲಿ ನಾನೇನು ಹೇಳೋಕ್ಕೆ ಹೋಗಲ್ಲ ಅವರಿಗೆ ವಾಪಸ್ಸು. ನಾನು ರೂಮಿಗೆ ಬಂದು ಒಂದು ಪೆಗ್ ಹಾಕಿ ಸುಮ್ಮನೆ ಇದ್ಬಿಡ್ತೀನಿ. ಅಯ್ಯೋ, ಆ ಥರ ಎಲ್ಲ ಮಾಡೋದು ತಪ್ಪಲ್ವ ಅಣ್ಣ? ನಿಮಗೆ ನೆಮ್ಮದಿ ಬೇಕು ಅಂತ ನೀವು ಕೆಟ್ಟ ಚಟ ಎಲ್ಲ ಮಾಡಿದ್ರೆ ಅದು ತಪ್ಪಾಗಲ್ವಾ? ಅಪ್ಪ ಅಮ್ಮನಿಗೆ ಗೊತ್ತಾದ್ರೆಲ್ಲ ಅವ್ರು ಆಮೇಲೆ ಏನು ಹೇಳ್ತಾರೆ? ಹೀಗೆ ಸುಳ್ಳು ಹೇಳಿದ್ರೆ ಏನೂ ಆಗಲ್ಲ. ಒಂದೊಂದು ಸುಳ್ಳು ಹೇಳ್ತಾನೆ ಇರಬೇಕು ಜೀವನದಲ್ಲಿ. ಅಣ್ಣ, ನಮಗೆ ಆ ಥರ ಎಲ್ಲ ಅಭ್ಯಾಸ ಇಲ್ಲ ಅಣ್ಣ. ಮತ್ತು ಆ ಅಭ್ಯಾಸನ ಮಾಡಿಕೊಳ್ಳಬಾರ್ದು ಅಂತ ಇದ್ದೀನಿ. ನಾನು ನನ್ನ ತಂದೆನೂ ಕಳ್ಕೊಂಡಿದ್ದೀನಿ. ಅವರು ಅದೇ ಚಟ ಮಾಡ್ತಿದ್ರು. ಅದಕ್ಕೆ ನಾನು ಅದು ಯಾವುದಕ್ಕೂ ಬೀಳಬಾರ್ದು ಅಂತ ಇದ್ದೀನಿ ಅಣ್ಣ. ಆ ಥರ ಏನಿಲ್ಲ ಬ್ರೋ. ಕುಟ್ರಿಂದ ತಾನೇ ದೇಶ ಉದ್ಧಾರ ಆಗ್ತಿರೋದು. ನೀವು ಹೇಳೋದು ಹೌದಣ್ಣ. ಆದರೆ ನಾನು ಆ ಥರ ಯಾವತ್ತೂ ಯೋಚನೆ ಮಾಡಿಲ್ಲ. ಏನಂತೀರ, ನಾನು ಒಂದು ಸತಿ ಟ್ರೈ ಮಾಡಬೇಕಾ? ಮಾಡಲ ನಾನು ಟ್ರೈ? ಖಂಡಿತ ಬ್ರೋ, ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಚಟಕ್ಕೊಂದು ಬೀಳದೇ ಇರಬೇಡಿ. ಹಾಗೆ ಈಗ ಒಂದೊಂದು ಸತಿ ಟ್ರೈ ಮಾಡೋದ್ರಿಂದ ಏನೂ ಆಗಲ್ಲ. ನಮ್ಮ ಅಜ್ಜವರೆಲ್ಲ ಅವಾಗಿಂದ ಟ್ರೈ ಮಾಡ್ತಾ ಬಂದಿದ್ದಾರೆ. ಅವಾಗ್ಲಿಂದ ಎಣ್ಣೆ ಹೊಡಿತಾನೆ ಇದ್ದಾರೆ. ಅವ್ರಿಗೆ ಏನಾದರೂ ಆಗಿದೆಯಾ? ಇವಾಗಲೂ ಗಟ್ಟಿಮುಟ್ಟಾಗಿದ್ದಾರೆ. ಅದು ಹೌದಣ್ಣ. ಇಲ್ಲಿಂದನೇ ನೋಡಿ, ತರುಣನ ಒಂದು ನಿರ್ಧಾರ, ಒಂದು ಸಲ ಟ್ರೈ ಮಾಡ್ತೀನಿ ಅನ್ನೋದು ಅವನ ಜೀವನವನ್ನೇ ಹೇಗೆ ಬದಲಾಯಿಸುತ್ತಾರೆ ಅನ್ನೋದು ಇನ್ಮೇಲೆ ಗೊತ್ತಾಗುತ್ತಾ ಹೋಗುತ್ತೆ. ಅಯ್ಯೋ, ನನಗಾಗ್ತಾ ಇಲ್ಲ ಅಣ್ಣ. ಯಾಕೋ ತಲೆ ಎಲ್ಲ ಸುತ್ತಾ ಇದೆ, ವಾಂತಿ ಬಂದಾಗ ಆಗ್ತಾ ಇದೆ. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಈಗ ಮಲ್ಕೊಳ್ಬೇಕಣ್ಣ. ಇಲ್ಲ, ನಾನು ನನ್ನ ಪಿ ಜಿಗೆ ಹೋಗಿ ಮಲ್ಕೊಳ್ತೀನಿ. ನಾನು ಹೋಗ್ತೀನಣ್ಣ. ಬ್ರೋ, ಅರ್ಥ ಆಗತ್ತೆ. ಫಸ್ಟ್ ಟೈಮ್ ತಾನೇ ಕುಡ್ದಿರೋದು. ಅವಾಗೆಲ್ಲದು ಹೀಗೆ. ನೀವು ಬೆಳಿಗ್ಗೆ ಎದ್ದು ಹೋಗುವಿರಂತೆ ರೂಮ್ಗೆ. ಹಂಗೆ ಹೇಳ್ತೀರಾ ಅಣ್ಣ? ಸರಿ, ಹಾಗಾದರೆ ನಾನು ಇಲ್ಲೇ ಮಲಗ್ತೀನಿ. ಆದರೆ ನಾಳೆ ಬೆಳಿಗ್ಗೆ ನನ್ನನ್ನು ಬೇಗ ಎಬ್ಬಿಸಿ, ನನಗೆ ಕಾಲೇಜಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು. ಅದಕ್ಕೆ ಬೇಗ ಹೋಗಬೇಕು ನನಗೆ. ಎದ್ದೇಳು, ಗಂಟೆ 8 ಆಯಿತು. ಕಾಲೇಜಿಗೆ ಹೋಗೋದಿಲ್ವಾ? ಅಯ್ಯೋ ಅಣ್ಣ, 10 ನಿಮಿಷ ಸ್ನಾನ ಮಾಡಿ ಬರ್ತೀನಿ. ಹೀಗೆ ಇಬ್ಬರು ಕಾಲೇಜಿಗೆ ಹೋಗ್ತಾರೆ. ಅವತ್ತು ತರುಣಂದು ಪ್ರೆಸೆಂಟೇಷನ್ ಬೇರೆ ಇರುತ್ತೆ. ಆ ಪ್ರೆಸೆಂಟೇಷನಲ್ಲಿ ಚೆನ್ನಾಗಿ ಮಾಡಿರಲ್ಲ, ಯಾಕಂದರೆ ಅವನೇನು ತಯಾರಿನೇ ಮಾಡ್ಕೊಂಡಿರಲಿಲ್ಲ. ಇದು ಮೇಡಮ್ಮಿಗೆ ತುಂಬ ಕೋಪ ಬರುತ್ತೆ. ಮೇಡಮ್ ಅವನನ್ನು ಸರಿಯಾಗಿ ಬೈತಾರೆ.
ಯಾಕೋ ತರುಣ್ ಈ ಥರ ಮಾಡ್ತಾ ಇದ್ದೀಯಾ? ಹಾಂ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಇದಕ್ಕೆ ಕಳಿಸಿರೋದು. ನಿಮ್ಮನ್ನು ಇಷ್ಟೆಲ್ಲ ಕಷ್ಟಪಟ್ಟು ಅಪ್ಪ ಅಮ್ಮ ಕಳಿಸಿದ್ದಾರೆ. ನಿಮಗೊಂದು ಇಂಗ್ಲೀಷ್ ಬರಲ್ಲ, ಒಂದು ಪ್ರೆಸೆಂಟೇಷನ್ ಮಾಡೋಕ್ಕೆ ಬರಲ್ಲ. ನೀವೆಲ್ಲ ಜೀವನದಲ್ಲಿ ಉದ್ಧಾರ ಆಗಲ್ಲ. ಇಲ್ಲ ಮೇಡಮ್, ಆ ಥರ ಎಲ್ಲ ಹೇಳಬೇಡಿ. ನಾನು ಮುಂದಿನ ಸರ್ತಿ ಕರೆಕ್ಟಾಗಿ ಮಾಡ್ತೀನಿ. ಇದು ಒಂದು ಸರ್ತಿ ತಪ್ಪಾಯಿತು ಮೇಡಮ್, ಕ್ಷಮಿಸ್ಬಿಡಿ ನನ್ನ. ತರುಣ್ ಇದೇ ಸಿಟ್ಟಲ್ಲಿ ತನ್ನ ಫ್ರೆಂಡಿಗೆ ಕಾಲ್ ಮಾಡಿ ರಾತ್ರಿ ಮತ್ತೊಂದು ಸಲ ಕುಡಿಯುವನ ಅಂತ ಹೇಳ್ತಾನೆ. ಅಣ್ಣ, ಇವತ್ತು ಮೇಡಮ್ ನಮಗೆ ತುಂಬ ಬೈದ್ಬಿಟ್ರಣ್ಣ. ನನಗೆ ತುಂಬ ಬೇಜಾರಾಗ್ತಾ ಇದೆ. ನನಗೆ ಇವತ್ತು ಕುಡಿಬೇಕು ಅನ್ನಿಸ್ತಾ ಇದೆ. ನೀವು ಹೋದವರು ನನಗೂ ಒಂದು ಬಾಟ್ಲು ತೊಗೊಂಬನ್ನಿ ಅಣ್ಣ. ನನಗೆ ಇವತ್ತು ಒಂದು ಫುಲ್ ಬಾಟ್ಲು ಕುಡಿಬೇಕು. ಹೌದಾ ಬ್ರೋ, ಸರಿ, ನಾವಿಬ್ರು ಕೂತ್ಕೊಂಡು ಮಾತಾಡೋಣ. ನಿಮ್ಗೊಂದು ಬಾಟ್ಲು ತಂದಿರ್ತೀನಿ. ಹೀಗೆ ರಾತ್ರಿ ಮತ್ತೆ ಅವರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ತರುಣ ತನ್ನಲ್ಲಿ ಏನೇನು ನೋವಿದೆಯೋ ಅದನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅಣ್ಣ, ಇವತ್ತು ಮೇಡಮ್ ನನಗೆ ತುಂಬ ಬೈದ್ಬಿಟ್ರ ಅಣ್ಣ. ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ನನ್ನ. ಈ ಸಣ್ಣ ಸಣ್ಣ ವಿಷಯಕ್ಕೂ ಬರೀ ಅಪ್ಪ ಅಮ್ಮನ್ನೆಲ್ಲ ತಂದು ಬೈತಾರೆ. ಅವರು ಇಷ್ಟೆಲ್ಲ ಹೇಳ್ತಾರೆ, ಅವ್ರ ಜೀವನದಲ್ಲಿ ತಪ್ಪೇ ಮಾಡಿಲ್ವ ಒಂಚೂರೂ? ಅಲ್ಲ, ಯಾರಿಗೂರು ಇವರು ಈ ಥರ ಹೇಳಿದ್ರೆ ಹೆಂಗೆ ಅವರು? ಅವತ್ತೇ ಹೇಳಿದ್ನಲ್ಲ ನಿಂಗೆ, ಅವರು ಬೇರೆಯವ್ರ ಮೇಲಿರೋ ಕೋಪನ ನಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ನೀನು. ಅದು ಹೌದು, ಎಲ್ಲದೂ ಒಂದಿನ ಸರಿ ಆಗಲೇಬೇಕು ತಾನೆ. ನನಗೇನು ಈ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಂದ ಹೋದರೆ ಸಾಕಾಗಿದೆ. ಇವ್ರ ಸವಾಸನೇ ಬೇಡ ನನಗೆ. ಹೌದು ಬ್ರೋ, ಎಲ್ಲರೂ ಕಾಲೇಜಿಗೆ ಸಾಕಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ ಬರ್ತಿದ್ದಾರೆ. ಫಸ್ಟಿಗೆ ಎಲ್ಲದೂ ಚೆನ್ನಾಗೇ ಇರ್ತಿದೆ. ಆಮೇಲೆ ಬಂದು ಇಲ್ಲಿ ಅನುಭವಿಸೋರಿ ಮಾತ್ರ ಗೊತ್ತಾಗತ್ತೆ. ಅದು ಹೌದು ಅಣ್ಣ, ನನಗಂತೂ ಸಾಕಾಗಿ ಹೋಗಿದೆ. ಇನ್ನು ನಾಳೆ ಬೇರೆ ಎಕ್ಸಾಮ್ ಅಂತೆ. ನಾನೇನು ಓದೂ ಇಲ್ಲ. ಇನ್ನು ನಾಳೆ ಅಲ್ಲಿ ಹೋಗಿ ಏನು ಬರೀತೀನೋ ಅದಂತೂ ಗೊತ್ತಿಲ್ಲ. ಏನಾಗುತ್ತೋ ನೋಡೋಣ. ಅವನ ಪರೀಕ್ಷೆ ಸಹಿತ ಹತ್ತಿರ ಬರುತ್ತೆ. ಪರೀಕ್ಷೆಯಲ್ಲಿ ಅರುಣ್ ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾನೆ. ಯಾಕೆಂದರೆ ದಿನದಿಂದ ದಿನ ಅವನ ಚಟಗಳು ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಅವನು ಎಕ್ಸಾಮಿಗೆ ಸಹಿತ ಕುಡಿದುಕೊಂಡು ಬಂದಿರ್ತಾನೆ. ಈ ವಿಷಯ ಅವರ ಮೇಡಮ್ಗೆ ಗೊತ್ತಾಗಿ ಮೇಡಮ್ ಅವನ ಹತ್ರ ಮಾತಾಡ್ತಾರೆ. ಯಾಕೆ ತರುಣ್ ಇಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ? ಹಾಂ, ಏನಿವತ್ತು ನಿನ್ನ ಮುಖ ಫುಲ್ ಕೆಂಪಾಗಿದೆಯಲ್ಲ? ಏನೇನು ಕುಡಿತೀಯಾ? ಕುಡಿಯೋ ಚಟ ಏನಾದರೂ ಇದೆಯಾ? ಇದ್ದರೆ ಹೇಳು, ಈಗಲೇ ಸರಿ ಮಾಡೋಣ. ಆ ಥರ ಏನೂ ಇಲ್ಲ ಮ್ಯಾಮ್. ನೀವು ಯಾಕೆ ಆ ಥರ ಹೇಳ್ತಾ ಇದ್ದೀರಾ? ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ಮಾರ್ಕ್ಸ್ ತಾನೇ, ನಾನು ಈ ಸರ್ತಿ ಚೆನ್ನಾಗಿ ಓದಿರಲಿಲ್ಲ, ಅದಕ್ಕೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ. ನಾನು ಮುಂದಿನ ಸರ್ತಿ ಚೆನ್ನಾಗಿ ಓದಿ ಮಾರ್ಕ್ಸ್ ತರ್ತೀನಿ, ಬೇರೆ ಏನೂ ಇಲ್ಲ. ನೋಡು ತರುಣ್, ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ಏನು ಜಾಸ್ತಿ ಹೇಳೋಕೆ ಹೋಗಲ್ಲ. ಆದರೆ ತಪ್ಪು ತಿದ್ದುಕೊಂಡು ಹೋಗೋನು ಮನುಷ್ಯ ತಾನೇ. ಎಲ್ಲರೂ ತಪ್ಪು ಮಾಡೋದು ಸಹಜ. ಮತ್ತೆ ಈ ಥರ ತಪ್ಪು ಮಾಡೋಕೆ ಹೋಗಬೇಡ. ನಿನಗೆ ಒಳ್ಳೆ ಜೀವನ ಇದೆ. ನಿನಗೂ ಗೊತ್ತು ತಾನೇ, ನಿನಗೆ ಅಪ್ಪ ಇಲ್ಲ, ನಿನ್ನ ಅಮ್ಮನೇ ಎಲ್ಲ ಸಾಕಿರೋದು. ತಪ್ಪು ಮಾಡೋಕೆ ಹೋಗಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಸರಿ ಮೇಡಮ್, ಈ ಥರ ಮುಂದೆ ಮಾಡಲ್ಲ, ಚೆನ್ನಾಗಿ ಓದ್ತೀನಿ. ಹಾಂ, ಇದೇ ನೋಡಿ, ತರುಣನ ಅರ್ಧ ಜೀವನವನ್ನು ಹಾಳು ಮಾಡಿಬಿಟ್ಟಿತ್ತು. ತರುಣನಿಗೆ ಈಗ ಚಟ ಜಾಸ್ತಿಯಾಗಿ ಎಲ್ಲರ ಮೇಲೆ ಪ್ರತಿಯೊಂದು ವಿಷಯಕ್ಕೂ ಸಿಟ್ಟು ಬರ್ತಾ ಇರುತ್ತೆ. ಅವನು ದಿನದಿಂದ ದಿನ ಹೋಗ್ತಿದ್ದಂತಾನೆ ಕುಡಿತಕ್ಕೆ ಏನಾದರೂ ಒಂದು ಕಾರಣ ಇಟ್ಟುಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರತಿದಿನ ಏನಾದರೂ ಒಂದು ಕಾರಣ ಕೊಟ್ಟು ಕುಡಿತಾ ಇರ್ತಾನೆ. ಹೀಗೆ ನಡೆಯುತ್ತಾ ಒಂದಿನ ಕುಡಿದಿರುವಾಗ ಅವನಿಗೆ ಮೇಡಮ್ ಮೇಲೆ ತುಂಬ ಸಿಟ್ಟು ಬರುತ್ತೆ. ಅವನು ಮುಂದೆ ಕಾಲೇಜಿನಲ್ಲಿ ಕುಡ್ಕೊಂಡು ಹೋಗಿ ಮೇಡಮ್ ಹತ್ರ ಜಗಳ ಮಾಡ್ತಾನೆ. ಏನು ಮೇಡಮ್, ನೀವು ಅವತ್ತು ಮಾತಾಡಿದ ತಪ್ಪಲ್ವಾ? ನಾನು ಕುಡ್ದೇ ಇರಲಿಲ್ಲ, ಆದರೂ ನೀನು ಕುಡ್ದಿದ್ದೀಯಾ ಅಂತ ಹೇಳ್ತಿದ್ದಿದ್ದು ತಪ್ಪಲ್ವಾ ನೀವು ಮಾಡಿದ್ದು? ಅಲ್ಲ, ಅಷ್ಟೆಲ್ಲ ಹೇಳ್ತೀರಾ? ಯಾವತ್ತಾದರೂ ಒಂದಿನ ನೀವು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಬಂದು ಬರೀ ಯಾವಾಗ ನೋಡಿದ್ರೂ ಬೈತಾನೇ ಇರ್ತೀರಾ. ಅಲ್ಲ, ಏನಕ್ಕಂತ ಈ ಥರ ಬೈತೀರಾ? ನಾವೇನಾದರೂ ತಪ್ಪು ಮಾಡಿದ್ದೀವಿ? ಹಾಗಂತ ನೀವೇನು ತಪ್ಪೇ ಮಾಡಿಲ್ವಾ ಜೀವನದಲ್ಲಿ? ನೀವು ಯಾವಾಗೂ ಮಾಡಿದ್ದು ಸರಿನೇನಾ? ಎಲ್ಲರೂ ಒಂದೇ ಥರ ಇರಲ್ಲ ಮೇಡಮ್, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಹೀಗಂತ ಜಗಳ ಶುರುವಾಗುತ್ತೆ. ಮೇಡಮ್ಗೆ ಗೊತ್ತಾಗುತ್ತೆ ಇವನು ಮತ್ತೆ ಕುಡಿದಿರ್ತಾನೆ ಅಂತ. ಆಗ ಮೇಡಮ್ ಏನೂ ಮಾತಾಡಲ್ಲ ತರುಣ್ ಹತ್ರ. ಅವರು ಅವನನ್ನು ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ತರುಣ್, ಬಾ, ಈಗಲೇ ಪ್ರಿನ್ಸಿಪಾಲ್ ಹತ್ರ ಹೋಗಿ ಮಾತಾಡಿ ಬರೋಣ. ನೀನು ನನಗೆ ಬೈತೀಯಲ್ಲ, ಏನೇ ಹೇಳಿದ್ರು ನಿನಗೆ ತಪ್ಪು ಅನಿಸುತ್ತಲ್ಲ? ಸರಿಯಾಗಿದ್ದರೆ ಬಾ, ಈಗಲೇ ಪ್ರಿನ್ಸಿಪಾಲ್ ಹತ್ರ ಹೋಗಿ ಮಾತಾಡೋಣ. ನೋಡಿ ಸರ್, ಇವನು ಕುಡ್ಕೊಂಡು ಬಂದಿದ್ದಾನೆ. ಈಗಲೂ ಬೇಕಿದ್ರೆ ಟೆಸ್ಟ್ ಮಾಡಿ. ಅವನು ಈಗಲೂ ಕೂಡ ಕುಡ್ದಿದ್ದಾನೆ. ನಾವೇನೇ ಹೇಳಿದ್ರು ಅವನಿಗೆ ತಪ್ಪು ಕಾಣಿಸುತ್ತೆ. ನಮ್ಮ ಮೇಲೆ ಸಿಟ್ಟು ಮಾಡ್ಕೋತಾನೆ, ಗಲಾಟೆ ಮಾಡ್ತಾನೆ, ಎಕ್ಸಾಮಲ್ಲಿ ಫೇಲ್ ಆಗ್ತಾನೆ, ನಂದು ಎಕ್ಸಾಮಲ್ಲಿ ಪಾಸೇ ಆಗೋದಿಲ್ಲ, ನಮ್ಮ ಮೇಲೆ ಸಿಟ್ಟು ತೋರಿಸ್ತಾನೆ. ನೀವೇ ಮಾತಾಡಿ, ನನಗಂತೂ ಸಾಕಾಗಿ ಹೋಗಿದೆ. ಏನೋ ತರುಣ್, ಯಾಕೋ, ಏನಾಯ್ತು? ಕುಡಿದಿದ್ದೇನೋ? ಯಾಕೆ ಕುಡಿತಿದ್ಯಾ? ಅದೆಲ್ಲ ತಪ್ಪಲ್ವೇನೋ? ಹೌದು, ನಾನು ಕುಡಿತೀನಿ. ನಿಮ್ಗೇನಾದರೂ ತೊಂದರೆನಾ? ನನ್ನ ದುಡ್ಡಲ್ಲಿ ತಾನೇ ನಾನು ಕುಡಿತಿರೋದು. ನಿಮ್ಗೇನು ತೊಂದರೆ? ನಿಮಗೆ ಬರೀ ಮಾರ್ಕ್ಸ್ ತಾನೇ ಇಂಪಾರ್ಟೆಂಟು. ಮುಂದಿನ ಸರ್ತಿ ಮಾರ್ಕ್ಸ್ ತರ್ತೀನಿ. ಈಗ ನಾನು ತಲೆ ತಿನ್ನಬೇಡಿ. ನೀನು ನಿನ್ನ ಪೇರೆಂಟ್ಸನ್ನು ಕರೆಸು, ನಾನು ಅವರ ಹತ್ರನೇ ಮಾತಾಡ್ತೇನೆ. ನಿಮಗೆಲ್ಲ ಹೇಳಿ ಆಗೋದು ಏನೂ ಇಲ್ಲ. ನಿಮ್ಮ ಅಪ್ಪ ಅಮ್ಮನನ್ನು ಫಸ್ಟ್ ಕರೆಸು. ಕುಡಿದು ಬಂದಿರೋದು ತಪ್ಪು ತಾನೆ. ಫಸ್ಟ್ ನಿನ್ನನ್ನು ಟೆಸ್ಟ್ ಮಾಡಿಸ್ತೀನಿ. ಹೀಗಂತ ಹೇಳಿ ಪ್ರಿನ್ಸಿಪಾಲ್
ಅವನಿಗೆ ಆಲ್ಕೋಹಾಲ್ ಟೆಸ್ಟನ್ನು ಮಾಡಿಸ್ತಾರೆ. ಅದರಲ್ಲಿ ಕುಡಿದಿದ್ದು ಗೊತ್ತಾಗುತ್ತೆ. ಹಾಗೆ ಪೇರೆಂಟ್ಸನ್ನು ಕರೆಸ್ಲಿಕ್ಕೆ ಸಹಿತ ಹೇಳ್ತಾರೆ. ಅಪ್ಪ ಇಲ್ದಿರೋ ಕಾರಣ ಅಮ್ಮ ಅವರು ಬರ್ತಾರೆ. ಏನ್ರಿ ಮೇಡಮ್, ನಿಮ್ಮಗ ಈ ಥರ ಮಾಡಿಕೊಂಡು ಬಂದಿದ್ದಾನೆ, ಪ್ರತಿಯೊಂದು ಮಾತಿಗೂ ಸಿಟ್ಟು ಪಡುತ್ತಾನೆ, ಯಾಕೆ ಹೀಗೆ ಮಾಡ್ತಿದ್ದಾನೆ? ನಮಗೆ ತುಂಬ ಬೇಜಾರಾಗ್ತದೆ. ನಮಗೆ ಅವನ ಮೇಲೆ ಯಾವುದೇ ಸಿಟ್ಟಿಲ್ಲ ಮೇಡಮ್, ಆದರೆ ಅವನು ಈ ಥರ ಮಾಡೋದು ತಪ್ಪಲ್ವಾ? ಹೌದು ಮೇಡಮ್, ತಪ್ಪಾಯಿತು. ಇನ್ನೊಂದ್ಸಲ ನಾನು ಅವನಿಗೆ ಈ ಥರ ಮಾಡದೇ ಇರೋ ಥರ ಹೇಳ್ತೀನಿ. ಇದೊಂದ್ಸಲ ಬಿಟ್ಬಿಡಿ ಮೇಡಮ್. ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ. ಇವನನ್ನು ನಾನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇನೆ. ಅವನು ಎಲ್ಲಿ ಬೇಕಾದರೆ ಹೋಗಿ ಬದುಕಲಿ, ನನಗೆಷ್ಟು ನೋವಾಗಬಾರದು ಅವನು ಈ ಥರ ಮಾತಾಡಿದರೆ. ಇಲ್ಲ ಮೇಡಮ್, ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ. ನನ್ನ ಮಗನ ಜೀವನನೇ ಹಾಳಾಗುತ್ತೆ. ಇದೊಂದ್ಸಲ ಹೆಂಗಾದ್ರೂ ಮಾಡಿ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ನಾನೇ ಅವನಿಗೆ ಬುದ್ಧಿವಾದ ಹೇಳ್ತೀನಿ. ಆಯಿತು ಮೇಡಮ್, ನೀವು ಬಂದಿದ್ದೀರಾ, ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀರಾ. ಅದೊಂದು ಕಾರಣಕ್ಕೆ ನಾನು ಇವನನ್ನು ಕ್ಷಮಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಈ ಥರ ಮಾಡದೇ ಇರೋ ಥರ ನೋಡಿಕೊಳ್ಳಿ ಮೇಡಮ್. ಸರಿ, ಆಯಿತು ಮೇಡಮ್. ತುಂಬ ಧನ್ಯವಾದಗಳು ನಿಮಗೆ. ಈ ಜನ್ಮದಲ್ಲಿ ನಾನು ನಿಮಗೆ ಚಿರಋಣಿ ಆಗಿರ್ತೇನೆ. ನನ್ನ ಮಗನ್ನ ನಾನು ಹೆಂಗಾದ್ರೂ ಮಾಡಿತಿರ್ತೀನಿ. ಹೀಗೆ ಹೇಳುತ್ತಾ ಪ್ರಿನ್ಸಿಪಾಲ್ ಅಮ್ಮನ ಹತ್ರ ಮಾತಾಡ್ತಾರೆ. ಹಾಗೆ ಅಮ್ಮ ಹೊರಗಡೆ ಬಂದು ತಮ್ಮ ಮಗನಿಗೆ ಸಮಾಧಾನ ಮತ್ತು ಸಾಂತ್ವನ ಹೇಳ್ತಾರೆ. ಯಾಕೋ ಹೀಗೆ ಮಾಡಿದೆ ಮಗ? ನಾನು ನಿನ್ಗೇನೂ ಕಡಿಮೆ ಮಾಡಿದೆ? ಯಾಕೋ ಬೇಕಿತ್ತು ಇದೆಲ್ಲ? ಮತ್ತೆ ನೋಡು, ನೀನು ಈ ಥರ ಮಾಡಿಕೊಂಡ್ರೆ ನಾನು ಎಲ್ಲಾದ್ರೂ ಹೋಗಿ ಬಾವಿನೋ ಕೆರೆನೋ ನೋಡ್ಕೊಂಡು ಬಿಡ್ತೇನೆ. ಈ ಥರ ಎಲ್ಲ ಮತ್ತೆ ಮಾಡಕ್ಕೆ ಹೋಗ್ಬೇಡ. ನಿಂಗೆ ಗೊತ್ತು ತಾನೇ ಅಪ್ಪ ಇಲ್ಲ ಅಂತ, ಮತ್ತೆ ಯಾಕೆ ಈ ಥರ ಎಲ್ಲ ಮಾಡಕ್ಕೆ ಹೋದೆ? ತಪ್ಪು ಅಂತ ಗೊತ್ತಿದ್ರು ಮತ್ತೆ ಈ ಥರ ಮಾಡಬೇಡ. ನಿಂಗೆ ಒಳ್ಳೆ ಜೀವನ ಇದೆ, ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ನೋಡು, ಹೇಳ್ತಿದ್ದೀನಿ, ಮತ್ತೆ ಈ ಥರ ಮಾಡಬೇಡ. ಅಮ್ಮ, ಟೀಚರು ಏನೇನೋ ಹೇಳಿಬಿಟ್ರಮ್ಮ, ಅದಕ್ಕೆ ಕೋಪದಲ್ಲಿ ಏನೇನೋ ಮಾಡಿಬಿಟ್ಟೆ. ಇನ್ನು ಮುಂದೆ ಈ ಥರ ಮಾಡಲ್ಲ ಅಮ್ಮ, ಸಾರಿ. ಹೀಗೆ ಹೇಳ್ತಾ ತರುಣನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ಪ್ರಿನ್ಸಿಪಾಲ್ಗೆ ಮತ್ತು ಮೇಡಮ್ಗೆ ಕ್ಷಮೆಯನ್ನು ಕೇಳ್ತಾ, ಅಮ್ಮನಿಗೂ ಕ್ಷಮೆಯನ್ನು ಕೇಳ್ತಾ, ಮುಂದೆ ನಾನು ಈ ಥರ ಮಾಡಲ್ಲ ಅಂತ ಭರವಸೆಯನ್ನು ಕೊಟ್ಟು ಬರ್ತಾನೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ತರುಣ್ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕುಡಿತವನ್ನು ಬಿಟ್ಟಿರ್ತಾನೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಫೈನಲ್ ಇಯರಿಗೆ ಬರ್ತಾ ಅವನಿಗೆ ಯಾವುದೇ ಜಾಬ್ ಸಹಿತ ಸಿಗುವುದಿಲ್ಲ. ಎಲ್ಲ ಕಂಪನಿಗಳು ಅವನನ್ನು ರಿಜೆಕ್ಟ್ ಆಗುತ್ತೆ. ಆಗ ತರುಣನಿಗೆ ತುಂಬ ಬೇಜಾರಾಗುತ್ತೆ. ಆಗ ದೇವ್ರೇ, ನನಗೆ ಯಾಕೆ ಈ ಥರ ಆಗ್ತಾಯಿದೆ? ಕಾಲೇಜಲ್ಲಿ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ, ಮತ್ತು ಈಗ ಬೇರೆ ಜಾಬೂ ಇಲ್ಲ. ಈಗ ನಾನು ಅಮ್ಮನಿಗೆ ಏನಂತಾದರೂ ಹೋಗಿ ಹೇಳಲಿ? ಈ ಜೀವನ ನನ್ನನ್ನು ತುಳಿತಾ ಇದೆ. ನಾನು ಏನು ಮಾಡಲಿ ಈಗ? ಸರಿ, ನಾನು ಇವತ್ತು ಒಂದು ದಿನ ಕುಡಿತೀನಿ, ನಾಳೆಯಿಂದ ಹೊಸ ಜೀವನ ಶುರು ಮಾಡ್ತೀನಿ. ಇದನ್ನು ಮತ್ತೆ ಯಾವತ್ತೂ ಮುಟ್ಟಲ್ಲ. ಅಯ್ಯೋ, ಈಗ ದುಡ್ಡು ಇಲ್ವಲ್ಲ, ಏನು ಮಾಡಲಿ ನಾನು ಈಗ? ನನ್ನ ಅಣ್ಣನಿಗೆ ಫೋನ್ ಮಾಡ್ತೀನಿ, ಅವ್ರ ಹತ್ರ ಕೇಳಿ ದುಡ್ಡು ತೊಗೊಳ್ತೀನಿ. ಹಲೋ ಅಣ್ಣ, ಒಂದು 500 ರೂಪಾಯಿ ಬೇಕಿತ್ತು. ನಂಗೆ ನಾಳೆ ಎಕ್ಸಾಮ್ ಫೀಸ್ ಕಟ್ಟಲೇಬೇಕು. ಹೇಗಾದರೂ ನಂಗೆ 500 ರೂಪಾಯಿ ಕೊಡ್ತೀರಾ? ನಾನು ಆದಷ್ಟು ಬೇಗ ನಿಮಗೆ ವಾಪಸ್ ಕೊಡ್ತೀನಿ. ಹೀಗೆ ತರುಣ್ ದಿನೇ ದಿನೇ ಪ್ರತಿಯೊಬ್ಬರ ಹತ್ರನೂ ದುಡ್ಡನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರತಿಯೊಬ್ಬರ ಹತ್ರನೂ ಸಾಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ ಕೆಲಸ ಇರಲ್ಲ, ಯಾರೂ ಇರಲ್ಲ ಇವನಿಗೆ. ಹೀಗೆ ದಿನೇ ದಿನೇ ತರುಣ್ ಸಾಲವನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ಫ್ರೆಂಡಿಂದ 500 ರೂಪಾಯಿ ಹಿಡಿದು ಅಂಕಲ್ ಹತ್ರ 5,000, 10,000 ಹೀಗೆ ಅವನು ಲಕ್ಷಾನುಗಟ್ಟಲೆ ಸಾಲ ಮಾಡ್ಕೊಂಡಿರ್ತಾನೆ. ಸಾಲಗಾರನ ಫೋನ್ ತಡಿಲಿಕ್ಕಾಗದೆ ಆಗ ತರುಣ್ ಹೀಗೆ ಮಾಡ್ತಾನೆ. ಇವ್ರು ಯಾರೋ ದುಡ್ಡು ಕೊಡಬೇಕಾದ್ರೆ ಏನೂ ಕೇಳಲ್ಲ, ಆದರೆ ದುಡ್ಡು ವಾಪಸ್ ಇಸ್ಕೊಳ್ಬೇಕಾದ್ರೆ ಮಾತ್ರ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ನನ್ನವರಲ್ಲ, ಎಲ್ಲರೂ ನನ್ನ ತುಳಿಯೋದಿಕ್ಕೆ ಅಂತಲೇ ಇರೋದು. ನನ್ನ ಹತ್ರ ಇನ್ನಿಲ್ಲಿ ಬದುಕೋಕ್ಕಾಗಲ್ಲ, ನಾನು ಸಾಯ್ತೀನಿ. ಈ ಥರ ತುಂಬ ನೊಂದಿದ ಮಾತುಗಳನ್ನು ಹೇಳಿ ಅವನಿಗೇನೇನು ಅನಿಸುತ್ತೋ ಅದನ್ನೆಲ್ಲ ಒಂದು ಹಾಳೆಯಲ್ಲಿ ಬರೆದು ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಅವನು ನೇಣು ಬಿಗಿದುಕೊಳ್ತಾನೆ. ಸಾಲಗಾರರಿಗೆ ಈ ವಿಷಯ ಗೊತ್ತಾಗುತ್ತೆ. ಅವರು ಮನೆಯನ್ನು ಹುಡ್ಕೊಂಡು ಬರ್ತಾರೆ. ಮನೆಯಲ್ಲಿ ಅಮ್ಮನ ಹತ್ತಿರ ಅವರು ಈ ಥರ ಮಾತಾಡ್ತಾರೆ. ಏನ್ರಿ, ನಿಮ್ಗೆ ಗೊತ್ತಾಗಲ್ವಾ? ನಿಮ್ಮ ಮಗ ಎಷ್ಟು ಸಾಲ ಮಾಡಿದಾನಂತ? ಲಕ್ಷ ಕಟ್ಟದೆ ಸಾಲ ಮಾಡಿಟ್ಟಿದ್ದಾನೆ. ಅದನ್ನ ಈಗ ವಾಪಸ್ ಕೊಡೋರು ಯಾರು? ಅದನ್ನು ನಾವು ಹೇಗೆ ಇಸ್ಕೊಳ್ಳೋದು? ತಪ್ಪಾಯ್ತು ಸರ್, ನಮ್ಮ ಕೈಲೂ ಅಷ್ಟೆಲ್ಲ ದುಡ್ಡಿಲ್ಲ. ನಾವು ಅಷ್ಟೆಲ್ಲ ಶ್ರೀಮಂತರಲ್ಲ, ನಾವೂ ಬಡವರು. ನನ್ನ ಬಿಟ್ಬಿಡಿ. ಅವನ ದುಡ್ಡನ್ನು ನಾನು ಹೆಂಗಾದ್ರೂ ದುಡ್ದಾದ್ರೂ ತೀರಿಸ್ತೀನಿ ನಿಮಗೆ. ಸರಿ, ಓಕೆ, ನಿಮ್ಮ ನಂಬಿಕೆಯಿಂದ ನಾನು ಹೋಗ್ತಿದ್ದೀನಿ ಈಗ. ಇಲ್ಲ, ನೀವು ವಾಪಸ್ ಕೊಟ್ಟಿಲ್ಲ ಅಂದರೆ ನಾನು ಪೊಲೀಸ್ ಜೊತೆ ಇನ್ನೊಂದು ಸತಿ ಬರ್ತೀನಿ. ಇಲ್ಲ ಸರ್, ಆ ಥರ ಎಲ್ಲ ಮಾಡಬೇಡಿ. ನಾನು ಹೆಂಗಾದ್ರೂ ನಿಮ್ಮ ದುಡ್ಡನ್ನು ತೀರಿಸ್ತೀನಿ. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಇದು ಇನ್ನೂ ಕೊನೆಯ ಚಾನ್ಸ್. ಇನ್ನೊಂದು ಸಲ ನಾನು ಪೊಲೀಸ್ ಜೊತೆ ಬಂದು ಏನಂತ ನೋಡ್ಕೋತೀನಿ. ಹೀಗೆ ಬಹಳ ಮಾತುಕತೆ ಆದಾಗ ಅಮ್ಮನಿಗೆ ತುಂಬ ಬೇಜಾರಾಗುತ್ತೆ. ಅಮ್ಮನಿಗೆ ಈ ಹಿಂಸೆ ತಾಳಲಾರದೆ ಅಮ್ಮನೂ ಸಹ ನೇಣು ಬಿಗಿದುಕೊಳ್ಳುತ್ತಾರೆ. ಪ್ರಿಯ ಕೇಳುಗರೆ, ಇಂದು ನಾವು ಕೇಳಿದ ನಾಟಕವು ಬರೀ ಒಂದು ಯುವಕನ ಕಥೆಯಲ್ಲ.
ಇದು ಈಗಿನ ಕಾಲದಲ್ಲಿ ಅನುಭವಿಸುತ್ತಿರುವ ಹಲವಾರು ಯುವಕರ ಜೀವನ. ನಾವು ಬೇರೆ ಊರಿಗೆ ಹೋದಾಗ ಹೊಸ ಕನಸುಗಳೊಂದಿಗೆ, ಹೊಸ ಆದರ್ಶದೊಂದಿಗೆ ಹೋಗುತ್ತೇವೆ. ಆದರೆ ಒಂದೇ ಒಂದು ಕೆಟ್ಟ ನಿರ್ಧಾರ ನಮ್ಮ ಆಸೆಗಳನ್ನು ನುಚ್ಚುನೂರು ಮಾಡಿಬಿಡುತ್ತದೆ. ಪ್ರಿಯ ಯುವಕರೇ, ಈ ಜೀವನ ನಿಮ್ಮದು. ನೀವು ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರ ನಿಮಗೆ ಮಾತ್ರ ಅಲ್ಲದೆ ನಿಮ್ಮ ಪಾಲಕರಿಗೆ, ನಿಮ್ಮ ಸ್ನೇಹಿತರಿಗೆ ಹಾಗೂ ಸಮಾಜಕ್ಕೆ ಮುಳ್ಳಾಗುತ್ತದೆ. ಆದ್ದರಿಂದ ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 100 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆಂಬ ಒಂದು ಛಲ, ಧೈರ್ಯ ಇದ್ದರೆ ಸಾಕು. ನಿಮ್ಮ ಹೃದಯದಿಂದ ಕಲಿತೀರಿ ಎಂದರೆ ಈ ನಾಟಕವು ಕೇವಲ ಕೇಳುವ ಕಥೆಯಾಗಿರುವುದಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಪಾಠವಾಗುತ್ತದೆ. ಹೃದಯದಲ್ಲಿ ಬೆಳಕು ಬೆರೆಸಿಕೊಳ್ಳಿ, ನಿಜವಾದ ಸ್ನೇಹವನ್ನು ಆರಿಸಿ, ಕೆಟ್ಟ ಮಾರ್ಗಗಳಿಗೆ ಬಲಿಯಾಗಬೇಡಿ. ಈ ನಾಟಕದಿಂದ ಕಲಿತ ಪಾಠವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಸುತ್ತಮುತ್ತಲಿರುವ ಜೀವನದಲ್ಲಿ ಬೆಳಕನ್ನು ಹರಡಲು ಪ್ರಯತ್ನಿಸಿ. ನಿಮ್ಮ ಜೀವ ಬೆಳಗಲಿ, ನಿಮ್ಮ ಕನಸುಗಳು ನನಸಾಗಲಿ ಮತ್ತು ಕತ್ತಲೆ ಎಂದಿಗೂ ನಿಮ್ಮ ಹೃದಯದಲ್ಲಿ ಹರಡದಂತೆ ನೋಡಿಕೊಳ್ಳಿ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಆಳ್ವಾಸ್ ವಿದ್ಯಾರ್ಥಿಗಳು. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆಳ್ವಾಸ್ ಕಾಲೇಜು ಮೂಡಬಿದ್ರೆ, ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.